ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನದ ಉಪದೇಶವನ್ನು ಮಾಡ್ತಾಯಿದ್ದ. ಅಜ್ಞಾನಿಗಳು, ಅಜ್ಞಾನದ ಗಣಿ ಎನ್ನಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾವ ರೀತಿಯಲ್ಲಿ ಇರ್ತಾನೆ ಅಂದರೆ, ತಾನು ಒಂದಿಷ್ಟನ್ನು ಮಾಡಿ ಎಲ್ಲದರಲ್ಲಿ ತನ್ನ ಇರುವಿಕೆಯನ್ನು ಅಂದರೆ ತನ್ನ ದೊಡ್ಡಸ್ತಿಕೆಯನ್ನು ತೋರಿಸ್ಕೊಳ್ತಾನೆ. ಎಲ್ಲವನ್ನು ನಾನು ಮಾಡಿದೆ ಅಂತೇಳಿ ತಾನು ಅಜ್ಞಾನದಿಂದ ತಿರುಗ್ತಾ ಇರ್ತಾನೆ ಅನ್ನೋದನ್ನು, ಅಂದರೆ ತನ್ನ ಪ್ರೌಢಿಮೆಯನ್ನು ತಾನು ಉಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾನೆ ಅಂತ ಇಲ್ಲಿ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಹೇಳ್ತಾ ಇದ್ದ. ಅಜ್ಞಾನಂ ಯದತೋ ಅನ್ಯತಾ ಅಂತ, ಅಂದರೆ 18 ಸದ್ಗುಣಗಳಿಲ್ಲದೇ ಇರುವವನು ಅಂತ. 18 ಸದ್ಗುಣಗಳಿಲ್ಲದಿರುವ ಅಜ್ಞಾನಿಗಳ ಲಕ್ಷಣ ಅದು. ಅಜ್ಞಾನಂ ಯದತೋ ಅನ್ಯತಾ ಅಂತ ಇಲ್ಲಿ ಅದನ್ನು ಹೇಳ್ತಾ ಇದ್ರು. ಈಗ ಮುಂದುವರೆದು ಹೇಳ್ತಾರೆ, ದಾವಾಗ್ನಿಯು ಅರಣ್ಯದಲ್ಲಿ ಹರಡತೊಡಗಿದಾಗ ಅದಕ್ಕೆ ಸಿಕ್ಕಿದ ಸರ್ವ ಪ್ರಾಣಿಗಳು ವನಸ್ಪತಿಗಳು ಸಮಾನವಾಗಿಯೇ ಅಗ್ನಿ ಬಾಧೆಯನ್ನು ಅನುಭವಿಸಬೇಕಾಗುವಂತೆ. ಕಾಡಿನಲ್ಲಿ ಕಾಡ್ಗಿಚ್ಚು ಹತ್ಕೊಂಡ್ರೆ ಅದರಲ್ಲಿ ಒಂದು ಸುಡ್ತದೆ, ಒಂದು ಸುಡೋದಿಲ್ಲ ಅನ್ನೋ ಹಂಗಿಲ್ಲ. ಅಲ್ಲಿರ್ತಕ್ಕಂಥ ಪಶು ಪಕ್ಷಿಗಳು, ಪ್ರಾಣಿಗಳು, ವನಸ್ಪತಿಗಳು, ಗಿಡಗಳು, ಅದು ಔಷಧಿ ಗಿಡ ಆಗ್ಬೋದು, ವಿಷಪೂರಿತವಾದ ಗಿಡಗಳಾಗ್ಬೋದು, ಪ್ರಾಣಿಗಳಾಗ್ಬೋದು, ಪಕ್ಷಿಗಳಾಗ್ಬೋದು, ಯಾವುದು ಚಿಕ್ಕದು ದೊಡ್ಡದು ಭೇದ ಭಾವ ಇಲ್ಲದೆ ಎಲ್ಲವೂ ಕೂಡ ಆ ಬೆಂಕಿಯಲ್ಲಿ ಆಹುತಿಯಾಗುವಂತೆ. ಯಾವನ ಆಚರಣೆಯಿಂದ ಸ್ಥಾವರ ಜಂಗಮಾತ್ಮಕವಾದ ಲೋಕವೆಲ್ಲ ದುಃಖಿಸಬೇಕಾಗುವುದೋ, ಯಾವನ ಸಂಭಾಷಣೆಯು ಲೋಕದವರ ಮನಸ್ಸಿಗೆ ಚೂರಿಯಂತೆ ಭಾಷಿಸುವುದೋ, ಯಾವನು ತನ್ನ ಮನಸ್ಸಿನಲ್ಲಿ ಬಚ್ಚಿಟ್ಟಿರುವ ಉದ್ದೇಶಗಳನ್ನು ಸಾಧಿಸುವುದಕ್ಕಾಗಿ ಬಾಣದ ಹೊಡೆತದಂತೆ ತೀಕ್ಷ್ಣವಾದ ಮಾತನಾಡುತ್ತಾ ಘಾತುಕನಾಗಿರುವನೋ, ಅಂತಹವನಲ್ಲಿ ಬೆಟ್ಟದ ರಾಶಿಯಂತೆ ಅಜ್ಞಾನವು ತುಂಬಿರುವುದು. ಇದು ನಿಮಗೆಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಾಗ್ತಿರ್ತಕ್ಕಂಥ ವಿಚಾರ. ಒಬ್ಬ ತನ್ನ ಮನಸ್ಸಿನಲ್ಲಿ ಯಾವುದೋ ಒಂದು ವಿಚಾರ ಇರ್ತದೆ, ಅದನ್ನು ಸಾಧಿಸಬೇಕು, ಆ ಕೆಲಸವನ್ನು ತಾನು ಮಾಡಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡ್ತಾನೆ ಅಂದರೆ ತೀಕ್ಷ್ಣವಾದ ಮಾತುಗಳನ್ನ ಆಡ್ತಾನೆ. ಬಾಣದಂತೆ ಹರಿತವಾದ ತೀಕ್ಷ್ಣವಾದ ಮಾತುಗಳನ್ನ ಆಡ್ತಾನೆ. ಅವನು ಮಾತಾಡುವ ರೀತಿ ಹೇಗಿರ್ತದೆ ಅಂದರೆ, ಈಗ ಹಿಂದೆ ಕೊಟ್ರಲ್ಲ, ಈ ಕಾಡ್ಗಿಚ್ಚು ಹತ್ಕೊಂಡ್ರೆ ಹೇಗೆ ಎಲ್ಲವನ್ನ ಸುಡ್ತದೋ ಆ ರೀತಿಯಲ್ಲಿ ಲೋಕದ ಜನರ ಮನಸ್ಸಿಗೆ ನೋವನ್ನು ಕೊಡ್ತದದು ಅವನು ಆಡುವ ಮಾತು. ಆ ರೀತಿಯಲ್ಲಿ ಇರ್ತಾನೆ. ಯಾರು ಇಂಥ ಮಾತುಗಳನ್ನ ಆಡ್ತಾರೋ ಅಂಥವನು ಸಂಪೂರ್ಣ ಅಜ್ಞಾನದಿಂದ ತುಂಬಿರುವವನು ಅಂತ ಇಲ್ಲಿ ಕೃಷ್ಣ ಪರಮಾತ್ಮನು ಗುರುತಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅವನನ್ನು ಅಜ್ಞಾನದ ಮಹಾಸಾಗರವೆಂದು ತಿಳಿಯಬೇಕು. ಯಾಕೆಂದರೆ ಅವನ ಜೀವಿತವು ಕೇವಲ ಹಿಂಸಾಮಯವಾಗಿರುತ್ತದೆ. ಯಾರು ಹಿಂಸಾಮಯವಾದ ಕಾಯವಾಚ ಮನಸ ಅವನು ಸದ್ವ್ಯಕ್ತಿಯಾಗಿರಬೇಕು. ಇಲ್ಲಿ ಕಾಯವಾಚ ಮನಸ ಅವನು ದುಷ್ಟ ನಡತೆಯನ್ನು ನಡೆದು ಲೋಕದ ಜನರಿಗೆ ದುಃಖವನ್ನು, ಅಹಿತವನ್ನು ಉಂಟು ಮಾಡ್ತಾ ಇದ್ದಾನೆ. ಆದ್ದರಿಂದ ಅವನು ದುಃಖದ ಅಜ್ಞಾನದ ಸಾಗರ ಅಂತ, ಅಜ್ಞಾನದ ಮಹಾಸಾಗರ ಅಂತ ಕರೀತಾ ಇದ್ದಾರೆ. ಕೊಲಿಮೆಯ ತತ್ತಿಯು ಗಾಳಿ ತುಂಬಿದಾಗ ಉಬ್ಬಿದರೂ ಕೆಳಕ್ಕೆ ಒತ್ತುವುದರಿಂದ ಟೊಳ್ಳಾಗುವಂತೆ ಯಾವನ ಮನಸ್ಸು ನಿಂದಾಸ್ತುತಿಗಳಿಂದ ವೃದ್ಧಿ ಕ್ಷಯಗಳನ್ನು ಹೊಂದಿವುದೋ, ಗಾಳಿಯ ಹೊಡೆತಕ್ಕೆ ಸಿಕ್ಕಿದ ಧೂಳಿನ ಕಣಗಳು ಆಕಾಶದವರೆಗೂ ಹಾರಿ ಹೋಗುವಂತೆ ಸ್ತುತಿಸಿದರೆ ಯಾವನು ಆನಂದದಿಂದ ಆಕಾಶದವರೆಗೂ ಉಬ್ಬಿ ಹೋಗುವನೋ, ನಿಂದಿಸಿದರೆ ತಲೆಯ ಮೇಲೆ ಕೈ ಇಟ್ಟುಕೊಂಡು ದುಃಖಿಸುತ್ತಾ ಪಾತಾಳದವರೆಗೂ ಕುಗ್ಗುವನೋ, ಸ್ವಲ್ಪ ಮಳೆ ಹನಿ ಬಿದ್ದರೆ ಒದ್ದೆಯಾಗಿ ಗಾಳಿ ಬೀಸಿದರೆ ಒಣಗುವಂತಹ ಕೆಸರಿನಂತೆ ಯಾವನ ಮನಸ್ಸು ಕಿಂಚಿತ್ ವಿಕಾರವನ್ನು ಸಹಿಸದೆ ತಳಮಳಗೊಳ್ಳುವುದೋ, ಅಂತಹವನನ್ನು ಅಜ್ಞಾನದ ಕೂಪದಲ್ಲಿ ಬಿದ್ದವನೆಂದು ತಿಳಿ. ಈಗ ರಸ್ತೆಯಲ್ಲಿ ಮಣ್ಣಿನ ನೆಲದಲ್ಲಿ ನಾವು ನೋಡಿರ್ತೀವಿ, ಒಣಗೋಗಿರ್ತದೆ. ಸ್ವಲ್ಪ ನೀರು ಬಿದ್ದಿದ ತಕ್ಷಣವೇ ಅದು ಕೆಸರು ಗುಡ್ಡಿ ಆ ಥರ ಆಗ್ಬಿಡ್ತದೆ, ಜಾರ್ತದೆ ಕಾಲಿಟ್ಟರೆ. ನೋಡಿ, ಎಷ್ಟು ಒಳ್ಳೆಯ ಉದಾಹರಣೆಯನ್ನು ಕೊಡ್ತಾರೆ. ಯಾಕಂದರೆ ಈ ಅಜ್ಞಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಇದೇ ಥರನೇ. ಸ್ವಲ್ಪ ಅವ್ರಿಗೆ ಬೇಸರವಾಗುವಂಥ ಕೆಲಸಗಳು, ಸಂಗತಿಗಳು ನಡೆದ್ರೆ ಅವರು ತುಂಬ ನೊಂದುಕೊಳ್ತಾರೆ. ಅವ್ರನ್ನ ಸ್ವಲ್ಪ ಹೊಗಳಿದ್ರೂ ಆಕಾಶದ ಎತ್ತರಕ್ಕೆ ಉಬ್ಬಿ ಹೋಗ್ತಾರೆ. ಇವರು ಅಜ್ಞಾನದ ಗಣಿ ಅಂತ ತಿಳ್ಕೊ, ಅಜ್ಞಾನದ ಲಕ್ಷಣಗಳಿವೆಲ್ಲ. ಇಂಥವ್ರನ್ನ ನೋಡಿದಾಗ ಇವರಲ್ಲಿ ಅಜ್ಞಾನ ತುಂಬಿದೆ ಅಂತ ನಾವು ಅರ್ಥ ಮಾಡ್ಕೊಂಡು ಬಿಡಬೇಕು. ಇದು ಒಂದು ಮನಃಶಾಸ್ತ್ರ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ
ನಾವು ಯಾರ ಹತ್ರ ಹೇಗೆ ವ್ಯವಹರಿಸ್ಬೋದು ಅನ್ನೋದನ್ನು ಚೆನ್ನಾಗಿ ತಿಳ್ಕೊಬೋದು. ಬೇಡನು ಅಥವಾ ಜಿಂಕೆಯನ್ನು ಕೊಲ್ಲಬೇಕೆಂದು ಮನಸ್ಸುಳ್ಳ ಬೇಡನು ಅದಕ್ಕೆ ಬೇಕಾದ ಆಹಾರವನ್ನು ಕೈಯಲ್ಲಿ ಹಿಡಿದುಕೊಂಡು ಪ್ರೇಮಿಸುವವನಂತೆ ನಟಿಸುತ್ತಾ ಕೈಗೆ ದೊರೆಯುವಂತಾಗಲು ತನ್ನ ಕಾರ್ಯವನ್ನು ಸಾಧಿಸಿಕೊಳ್ಳುವಂತೆ. ಇದು ಬೇಟೆಗಾರ ಕೈಯಲ್ಲಿ ಹುಲ್ಲಿಡ್ಕೊಂಡು ಬಾ ಬಾ ಅಂತ ಕರೆದ್ರೆ ಜಿಂಕೆ ಬಂದು ತಿಂತದೆ ಅಂತ ಉದಾಹರಣೆ ಹೇಳಿದ್ದಾರೆ. ಆದರೆ ಈಗಿನ ಕಾಲಮಾನಕ್ಕೆ ನಾವು ಚಿಕ್ಕ ಸಾಕು ಪ್ರಾಣಿಗಳನ್ನ ನೋಡ್ಬೋದು. ಅದನ್ನು ಹಿಡಿಬೇಕು ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಆಹಾರವನ್ನು ಕೈಯಲ್ಲಿ ಹಿಡ್ಕೊಂಡು ಬಾ ಬಾ ಅಂತ ತೋರಿಸಿದ್ರೆ ಕೈಗೆ ಸಿಕ್ಕದೆ ಓಡಾಡ್ತಾ ಇದ್ದಂಥದ್ದು ಅದನ್ನು ತಿನ್ನೋ ಆಸೆಗೆ ಬರುತ್ತೆ, ನಮ್ಮ ಕೈಗೆ ಸಿಕ್ಕಾಕೊಳ್ಳುತ್ತೆ. ಈ ರೀತಿಯಲ್ಲಿ ಕೈಗೆ ದೊರೆಯುವಂತಾಗಲು ತನ್ನ ಕಾರ್ಯಗಳನ್ನು ಸಾಧಿಸಿಕೊಳ್ಳುವಂತೆ ಗೋಮುಖ ವ್ಯಾಘ್ರನಾದ ಅಜ್ಞಾನಿಯು ಇತರರನ್ನು ನಾಶಪಡಿಸಬೇಕೆಂಬ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕರ್ಮದಲ್ಲಿ ಸರಳತೆಯನ್ನು ಅನುರಾಗವನ್ನು ಪ್ರಕಟಿಸುವನು. ಈಗ ಇವನ ಕೆಲಸ ಆಗಬೇಕು, ಅಷ್ಟು ಸುಲಭಕ್ಕೆ ಇವ್ರು ಬಗ್ಗೋದಿಲ್ಲ. ಹಾಗೇನು ಮಾಡ್ತಾನೆ, ಗೋಮುಖ ವ್ಯಾಘ್ರ ಅಂದರೆ ಅವನು ಹಸುವಿನ ಮುಖವಾಡವನ್ನು ಧರಿಸಿರ್ತಾನೆ. ಅದರ ಸ್ವಭಾವತಃ ಅವನು ಹುಲಿಯಷ್ಟು ಕ್ರೂರವಾಗಿರ್ತಾನೆ. ಅವನ ಮನಸ್ಥಿತಿ ಹುಲಿಯಷ್ಟು ಕ್ರೂರವಾಗಿರ್ತದೆ. ಆದರೆ ಹಸುವಿನ ಮುಖವಾಡದಂತೆ ಸಾಧುವಂತೆ ನಡೆದುಕೊಳ್ತಾನೆ ಮತ್ತು ಒಳ್ಳೊಳ್ಳೆ ಮಾತುಗಳನ್ನ ಆಡ್ತಾನೆ. ಈ ಥರದ ಒಂದು ಮನಸ್ಥಿತಿಯನ್ನು ಇರ್ತಾನೆ. ಅವನ ಕೆಲಸ ಆಗೋವರೆಗಷ್ಟೇ ಸರಳವಾಗಿ, ತುಂಬ ನಯ ವಿನಯ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ದೊಡ್ಡವರು ಹೇಳಿದ್ದಾರೆ. ಈ ತುಂಬ ನಯ ವಿನಯದಿಂದ ನಡ್ಕೊಳ್ಳೋದು, ಸಾಧುವಂತೆ ನಡ್ಕೊಳ್ಳೋದು, ಸರಳತೆಯಿಂದ ತೋರಿಸ್ಕೊಳ್ಳೋದು, ಇದರಲ್ಲಿ ಸಹಜವಾಗಿ ಅದರಂತೆ ಇರುವವರು ಬೇರೆ, ನಟನೆ ಮಾಡುವವರು ಬೇರೆ. ಈ ನಟನೆ ಮಾಡುವವರು ಒಳಗೊಳಗೆ ಅವರು ಕ್ರೂರಿಗಳಾಗಿರ್ತಾರೆ, ಕೆಟ್ಟವರಾಗಿರ್ತಾರೆ. ಇವರು ಅಜ್ಞಾನದ ಲಕ್ಷಣ. ಅನುರಾಗವನ್ನು ತೋರಿಸ್ತಾನೆ, ಸರಳತೆಯನ್ನು ತೋರಿಸ್ತಾನೆ, ಗೋಮುಖ ವ್ಯಾಘ್ರನಂತೆ ಸಾಧುವಂತೆ ನಡೆದುಕೊಳ್ತಾನೆ. ಇದು ಅಜ್ಞಾನದ ಒಂದು ದೊಡ್ಡ ಲಕ್ಷಣ. ಪಾಚಿಯಿಂದ ಮುಚ್ಚಲ್ಪಟ್ಟ ಕಲ್ಲಿನಂತೆ ಅಥವಾ ಪಕ್ವವಾಗಿರುವ ಬೇವಿನ ಫಲದಂತೆ ಯಾವನ ಚಿತ್ತವೃತ್ತಿಯು ತೋರುತ್ತಾ ಇತರರನ್ನು ಮರಳುಗೊಳಿಸುವುದೋ ಅಂಥವನನ್ನು ಅಜ್ಞಾನದ ಬುಗ್ಗೆ ಎಂದು ತಿಳಿಯಬೇಕು. ಪಾಚಿಯಿಂದ ಮುಚ್ಚಲ್ಪಟ್ಟ ಕಲ್ಲಿನಂತೆ. ಈಗ ಮೇಲ್ಗಡೆ ನೀರಿನ ಪಾಚಿ ಮುಚ್ಕೊಂಡಿರ್ತದೆ, ಕೆಳಗಡೆ ಕಲ್ಲಿದೆ ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ನಾವೇನು ಮಾಡ್ತೀವಿ, ನೀರೇ ಇರ್ಬೋದೇನೋ ಅಂತ ಅಲ್ಲಿ ನಾವು ಕಾಲನ್ನು ಇಟ್ಟಾಗ ಆ ಕಲ್ಲಿಗೆ ತಾಗಿ ನಾವು ಆಘಾತಕ್ಕೆ ಒಳಗಾಗುವಂಥ ಸಂದರ್ಭ ಕೂಡ ಇರ್ತದೆ. ಈಗ ಎಷ್ಟೋ ಕಡೆ ನೋಡಿದ್ದೀವಿ, ನೀರಿರುವ ಜಾಗದಲ್ಲಿ ಮಾಮೂಲಿ ನೀರೇ ಇದೆಯೇನೋ ಅಂತ ತಿಳ್ಕೊಂಡು ನೀರಿನ ಮೇಲಿಂದ ಎತ್ತರದ ಜಾಗದಿಂದ ನೀರೊಳಗೆ ಬೀಳ್ತಾರೆ. ಅದರಲ್ಲಿ ಕಲ್ಲಿದ್ದು ಪೆಟ್ಟು ಬಿದ್ದು ಸಾಯುವಂಥ ಸಂದರ್ಭಗಳು ಕೂಡ ಇರ್ತದೆ. ಇಲ್ಲಿ ಅತಿ ನಯವಿನಯದಿಂದ ಮಾತಾಡುವಂಥ ವ್ಯಕ್ತಿಗಳು, ಅವರಲ್ಲಿ ಯಾವುದೇ ಪ್ರೀತಿ, ಅನುರಾಗ, ವಿಶ್ವಾಸ ಏನೂ ಇಲ್ಲ. ಅವರು ಕೇವಲ ನಟನೆಯ ಮಾತುಗಳಿವು ಅಂತ ಅನ್ನೋದು ಪ್ರತಿಯೊಬ್ಬರಿಗೂ ಕಂಡುಬರುವಂಥದ್ದೇ. ಇಂಥವರು ಅಜ್ಞಾನದ ಬುಗ್ಗೆ ಅಂತ ತಿಳ್ಕೊ ಅಂತ ಇಲ್ಲಿ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಇದನ್ನೆಲ್ಲ ಯಾಕೆ ತಿಳಿಬೇಕು ಅಂದರೆ, ನಮ್ಮ ದಿನನಿತ್ಯ ಜೀವನದಲ್ಲಿ ಇಂಥ ವ್ಯಕ್ತಿಗಳನ್ನು ನಾವು ಸಂಧಿಸ್ತಾ ಇರ್ತೀವಿ. ಆಗ ನಾವು ಇಂಥವ್ರನ್ನ ತಿಳ್ಕೊಂಡಾಗ ನಮಗೇನಾಗುತ್ತೆ ಅಂದರೆ, ಅವರಿಂದ ದೂರ ಇದ್ದು ಕಷ್ಟಕ್ಕೆ ಒಳಗಾಗೋದನ್ನು ತಪ್ಪಿಸ್ಕೋಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಅಂಥ ಗುಣಗಳು ಕಂಡು ಬಂದಿದ್ದೇ ಆದರೆ ಅಂಥ ದುರ್ಗುಣಗಳನ್ನು ಕಳ್ಕೊಂಡು ಜ್ಞಾನಿಯಾಗುವ ಕಡೆಯಲ್ಲಿ ನಾವು ಸಾಗೋದಕ್ಕೆ ಅನುಕೂಲ ಆಗುತ್ತೆ. ಕಂಡುಹಿಡಿಬೇಕು ಇದನ್ನು. ನಮ್ಮಲ್ಲಿದೆಯಾ, ಪರರಲ್ಲಿದೆಯಾ? ನಮ್ಮಲ್ಲಿದ್ದರೆ ಕಳ್ಕೊಳ್ಬೇಕು, ಪರರಲ್ಲಿದ್ದರೆ ಅವರಿಂದ ನಾವು ದೂರ ಆಗೋದನ್ನು ನಾವು ಇಟ್ಕೊಳ್ಬೇಕು. ಯಾವನಿಗೆ ಗುರುಭಕ್ತಿಯು ಸಹಿಸದೋ, ಯಾವನು ಗುರುಸ್ಮರಣೆಯನ್ನು ನಾಚಿಕೆಯಿಂದ ಭಾವಿಸುವನು. ಗುರುಭಕ್ತಿ ಅಂದರೆ ಸಹಿಸೋಕ್ಕಾಗೋದಿಲ್ಲ ಅವನಿಗೆ. ನಮ್ಮಂತೆ ಅವನು ಒಬ್ಬ ಮನುಷ್ಯ ಅಲ್ವಾ, ನಾವು ಕಂಡುಂಡಂತೆ ಸುಖ ದುಃಖಗಳನ್ನ ಉಂಡವನಲ್ವ, ಅವನಿಗೇನು ವಿಶೇಷತೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಇರ್ತದೆ. ಯಾವನು ಗುರುಸ್ಮರಣೆಯನ್ನು ನಾಚಿಕೆಯಿಂದ ಭಾವಿಸುವನು. ಗುರುವನ್ನು ಸ್ಮರಣೆ ಮಾಡ್ಕೋಬೇಕು ಅಂದರೆ ನಾಚಿಕೆ ಪಟ್ಕೊಳ್ತಾನಂತೆ. ನಾಚಿಕೆ ಅಂದರೆ ಹೇಸಿಗೆ ಪಟ್ಕೊಳ್ಳೋದು. ಹೊತ್ತು ನಾನು ಯಾಕೆ ಅವನನ್ನು ಸ್ಮರಣೆ ಮಾಡಲಿ ಅಂತ. ಯಾವನು ಗುರುವಿಗಿಂತಲೂ ನಾನೇ ಜ್ಞಾನಿ ಎಂದು ವಿಜೃಂಭಿಸುವನು. ಗುರು ಗೊತ್ತಿರೋ ವಿದ್ಯೆನೇ ಅಲ್ವಾ ನನಗೂ ಗೊತ್ತಿರೋದು, ಅವನು ಬೇರೆ ಏನು ಸ್ಪೆಷಲಾ, ಅವನೇನಲ್ಲಿ ಏನಂತ ವಿಶೇಷತೆ ಇದೆ, ನನಗೂ ಗೊತ್ತಿದೆ, ನಾನು ಹೇಳ್ಕೊಡ್ತಾಯಿದ್ದೇನೆ, ಅವನು ಹೇಳ್ಕೊಡೋದನ್ನೇ ನಾನು ಹೇಳ್ಕೊಡ್ತಾಯಿದ್ದೀನಿ ಇನ್ನೊಬ್ರಿಗೆ ಅನ್ನೋ ರೀತಿಯಲ್ಲಿ ಅವನು ವಿಜೃಂಭಿಸ್ತಾನೆ. ಅಂತಹವರ ಹೆಸರನ್ನು ಉಚ್ಚರಿಸುವುದು ಕೂಡ ಮಹಾ ದೋಷವೇ ಸರಿ. ಆದರೂ ವಿಧಿ ಇಲ್ಲದೆ ಸದ್ಗುರುವನ್ನು ಮನ್ನಿಸದಿರುವ ಪುರುಷ ಅಧಮನ ಹೆಸರನ್ನು ಬಾಯಲ್ಲಿ ಉಚ್ಚರಿಸಿದೆನು. ಇನ್ನು ಗುರುದೂಷಕರ ನಾಮಸ್ಮರಣೆಯಿಂದ ಕಲುಷಿತವಾದ ನನ್ನ ನಾಲಿಗೆಗೆ ಪ್ರಾಯಶ್ಚಿತ್ತ ಮಾಡುವೆನು. ನೋಡಿ, ಕೃಷ್ಣ ಏನು ಹೇಳ್ತಾ ಇದ್ದಾನೆ,
ಗುರುವಿನ ದೂಷಕರ ನಾಮಸ್ಮರಣೆಯನ್ನು ಅವ್ರನ್ನ ನೆನೆಸ್ಕೊಳ್ಳೋದೇ ಮಹಾಪಾಪ. ಈಗ ಅವ್ನು ನೆನೆಸ್ಕೊಂಡು ತಪ್ಪಿಗೆ ಈಗ ನನ್ನ ನಾಲಿಗೆಗೆ ನಾನು ಪ್ರಾಯಶ್ಚಿತ್ತವನ್ನು ಮಾಡ್ತೀನಿ ಅರ್ಜುನ. ಗುರುಭಕ್ತರ ನಾಮಸ್ಮರಣೆಯ ಸೂರ್ಯನಂತೆ ಸರ್ವ ದಿಕ್ಕುಗಳನ್ನು ಪ್ರಕಾಶಿಸುವುದರಿಂದ ಗುರುದ್ರೋಹಿಗಳ ನಾಮೋಚ್ಚರಣೆಯಿಂದ ಉಂಟಾದ ಪಾಪದ ಹೊರೆಯನ್ನು ಕಳೆಯಬೇಕಾದರೆ ಇಷ್ಟು ಮಾತ್ರ ಪ್ರಾಯಶ್ಚಿತ್ತವೇ ಸಾಕು. ಈಗ ಗುರುದ್ರೋಹಿಗಳ ಹೆಸರನ್ನ ಮನಸ್ಸಿನಲ್ಲಿ ಸ್ಮರಣೆಗೆ ತಂದದ್ದು, ಬಾಯಲ್ಲಿ ಉಚ್ಚಾರ ಮಾಡಿದ್ದು, ಇದಕ್ಕೆ ಪ್ರಾಯಶ್ಚಿತ್ತ ಏನಪ್ಪ ಅಂದರೆ ನಿಜವಾದ ಗುರುಭಕ್ತರ ಸದ್ಭಕ್ತರ ನಾಮಸ್ಮರಣೆಯನ್ನು ಮಾಡುವುದು. ಅವ್ರ ವಿಚಾರವನ್ನು ಮಾತಾಡಿದ್ರೆ ಈ ಪ್ರಾಯಶ್ಚಿತ್ತ ಆಗುತ್ತೆ. ಗುರುದ್ರೋಹಿಗಳ ನಾಮೋಚ್ಚರಣೆಯಿಂದ ಆದ ಪಾಪವನ್ನು ನೀಗಲು ಗುರುಭಕ್ತರ ನಾಮೋಚ್ಚರಣೆಯೇ ಪ್ರಾಯಶ್ಚಿತ್ತವು. ಈ ರೀತಿಯಲ್ಲಿ ಕೃಷ್ಣ ಪರಮಾತ್ಮನು ಹೇಳ್ತಾ ಇರ್ತಾನೆ. ಇನ್ನು ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.